ತಗ್ಲಾಕ್ಬಿಟ್ಟು ಬಂದಿದೆ ಇವರು ಮತ್ತೆ ಎತ್ಕ ಬತ್ತಾವ್ರಲ್ಲಪ್ಪ. ಏನು ತಿನ್ಸ್ಕೊಡೋಕಿಲ್ಲ ಅವನು. ಕಾರಲ್ಲೇ ಬಿಟ್ಟು ಬರಬೇಕು ತಾನೇ ಅವನ್ನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವ್ಲಾಗ್ ಹಾಕಿ ತುಂಬ ದಿನನೇ ಆಯಿತು. ಇತ್ತೀಚೆಗೆ ಟೈಮ್ ಸಾಕಾಗ್ತಿಲ್ಲ ವ್ಲಾಗ್ ಹಾಕೋಕ್ಕೆ ಅಂದ್ಬಿಟ್ಟು ನಾನು ಕೂಡ ವ್ಲಾಗ್ ಹಾಕಿರಲಿಲ್ಲ. ಸೊ ಇದೊಂದು ಹೊಸ ವಿಷಯ. ಹಾಗೆ ಇನ್ನೊಂದೇನಪ್ಪ ಅಂದರೆ ಪ್ರತಿ ವರ್ಷ ನಮ್ಮ ಊರಿನ ಪ್ರತಿಯೊಂದು ಊರಲ್ಲೂ ಅವ್ರವ್ರದ್ದೇ ಆದ ಜಾತ್ರೆಗಳು, ಅವ್ರವ್ರದ್ದೇ ಆದ ಇದು ಜೋರಿರುತ್ತೆ. ಬಟ್ ನಮಗೆ ಸುಬ್ರಹ್ಮಣ್ಯಂದು ಷಷ್ಠಿ ಬರುತ್ತಲ್ಲ, ಅದು ತುಂಬ ಜೋರು. ತುಂಬ ಕಡೆ ಇವಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಅಂದರೆ ಈ ರಾಮನಾಥ್ಪುರ, ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಈ ಥರ ಎಲ್ಲ ನಡೆಯುತ್ತಲ್ಲ, ಆ ಥರ ಇವಾಗ ಎಲ್ಲೆಲ್ಲೋ ಸುಮಾರು ಕಡೆ ನಡೆಸ್ತಾರೆ. ಬಟ್ ನಮ್ಮದಂತೂ ಪ್ರತಿ ವರ್ಷ ಹಿಂಗೆ ನಡೆಯುತ್ತೆ. ಮಾತ್ರ ಸಿಕ್ಕಾಬಟ್ಟೆ ಜೋರಿತ್ತು. ಅನ್ನ ಸಂತರ್ಪಣೆ ಎಲ್ಲ ಮಾಡಿಸ್ತೀವಿ, ಹಂಗಾಗಿ ಸ್ವಲ್ಪ ಜೋರೇನೇ ಇದು ನಮಗೆ ಅಂತ ಹೇಳ್ಬೋದು. ಅಂದರೆ ಷಷ್ಠಿಲಿ ನಮಗೆ ಒಂದು 3 ಡೇಸ್ ನಿದ್ದೆಗಿದ್ದೆ ಎಲ್ಲ ರಜಾ ಗಿಜಾ ಹಾಕಿರ್ಬೇಕಾಗುತ್ತೆ. ಅಂದರೆ ಜಾಸ್ತಿ ನಿದ್ದೆ ಮಾಡೋಕ್ಕಾಗಲ್ಲ. ಅದು ಒಂದು ವಿಷಯನ ಅಂತ ಕೇಳಬೇಡಿ, ಯಾಕಂದರೆ ನಿದ್ದೆ ಜಾಸ್ತಿ ಮಾಡ್ತೀನಿ ನಾನು, ಅದಕ್ಕೆ ಹೇಳಿದೆ ಅಷ್ಟೇ. ಹಾಗೆ ಹೂವು ಎಲ್ಲ ಮತ್ತು ದೇವರಿಗೆ 3 ಗಂಟೆ ರಾತ್ರಿ ಅಥವಾ 2 ಗಂಟೆ ರಾತ್ರಿಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಹಂಗಾಗ್ಬಿಟ್ಟು ಅಂಕಲ್ಲೇ ಮಾಡ್ತಿದ್ದಾರೆ, ಪ್ರಸಾದ್ ಅಂಕಲ್ಲು. ಹೂವಿನ ಹಾರ ಎಲ್ಲ ಸಖತ್ತಾಗಿ ಕಟ್ತಾರೆ ಅವರು. ಹಂಗಾಗಿ ಅವ್ರ ಕೈಲೇ ಕಟ್ಟಿಸ್ತಾ ಇರೋ ಅಂಥದ್ದು. ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಕೂಡ ಅವರೇ ನಮಗೆ ಹೂವಿನ ಹಾರ ಅದೆಲ್ಲ ಕಟ್ಕೊಡೋ ಅಂಥದ್ದು ದೇವರಿಗೆ ಅಭಿಷೇಕಕ್ಕೆಲ್ಲ. ಹಾಗೆ ತುಳಸಿ ಹಾರ ಕೂಡ ಕಟ್ಟುತ್ತಾರೆ. ಈ ಸಲ ಅಂದರೆ ಸ್ವಲ್ಪ ಡ್ರಾಪ್ ಆಯ್ತು ಅನ್ಕೊತೀನಿ ತುಳಸಿ ಹಾರ, ಯಾಕಂದರೆ ತುಳಸಿ ಎಲ್ಲೂ ನಮ್ಗೆ ಜಾಸ್ತಿ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಅನ್ನ ಸಂತರ್ಪಣೆಗೆ ಲೈನಲ್ಲಿ ಎಲ್ಲ ಜೋಡಿಸಿದಾರಲ್ಲ ಅಕ್ಕಿ ಮತ್ತು ಐಟಮ್ಸ್ಗಳೆಲ್ಲ ಅದ್ರದ್ದು. ಸೊ ಅದಕ್ಕೆ ಅಂತಲೇ ಸ್ವಲ್ಪ ದಾನಿಗಳೆಲ್ಲ ಸ್ವಲ್ಪ ದಾನ ಮಾಡಿರ್ತಾರೆ. ಹಂಗಾಗಿ ಅನ್ನದಾನ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ತುಂಬ ಖುಷಿ ಅನಿಸುತ್ತೆ ಈ ಥರ ಒಂದು ಫೆಸ್ಟಿವಲ್ ಟೈಮಲ್ಲಿ ನಮಗೆ ಒಂಥರ ಏನೋ ಒಂಥರ. ಯಾಕಂದರೆ 4 ಜನಕ್ಕೆ ಅನ್ನ ಹಾಕೋದಂದರೆ ತುಂಬ ಖುಷಿಯಾದ ವಿಷಯ ಅಲ್ವಾ. ಹಾಗಾಗಿ ಅದು ಒಂಥರ ಖುಷಿ ಕೊಡುತ್ತೆ. ಸೊ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ಕೊತಾ ಇದ್ರು. ಇವರೇನೇ ಅಡುಗೆ ಮಾಡೋ ಅಂಥವ್ರು. ನೋಡಿ ನೋಡಿ ಇವರೇ ಹಾರ ಕಟ್ಟೋರು. ಯಾರ್ಯಾರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಅಂಕಲ್ ಕಟ್ತೀರ ಹಾರ? ಓಕೆ ಅಂತೆ. ನೋಡಿ ನೋಡಿ, ಗಣೇಶನ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯನ ದೇವಸ್ಥಾನ ಒಂದೇ ಕಡೆ ಇರೋ ಅಂಥದ್ದು. ಹಂಗಾಗಿ ಫಸ್ಟು ಗಣಪನಿಗೆ ನೈಟ್ ಗಣಪತಿ ಹೋಮ ಅಂತ ಮಾಡ್ತಾರಲ್ವ, ಅದನ್ನು ಮಾಡ್ಸೋಕ್ಕೆ ಅಂದ್ಬಿಟ್ಟೆಲ್ಲ. ಅಂದರೆ ಈಗ ಒಂದು 3 ಇಯರ್ಸಿಂದ ಅದೇ ಥರ ಮಾಡ್ಕೊಂಡು ಪ್ರೊಸೀಜರ್ ಬರ್ತಾ ಇರೋದು. ಅಲ್ಲೇ 4 ಇಯರ್ಸ್ ಆಯಿತು ಗಣಪತಿ ದೇವಸ್ಥಾನ ಸ್ಟಾರ್ಟ್ ಆಗಿಬಿಟ್ಟು, ಅಂದರೆ ಹೊಸ್ದಾಗಿ ನಿರ್ಮಾಣ ಆಗಿರೋ ಅಂಥದ್ದು. ಸೊ ಇದಂತೂ ವರ್ಷಕ್ಕೊಂದ್ಸಲ ಸಿಕ್ಕಾಬಟ್ಟೆ ಜೋರು. ಆಲ್ಮೋಸ್ಟ್ ಒಂದು 10 ಊರಿನ ಜನನೇ ಸೇರ್ತಾರಂತ ಹೇಳ್ಬೋದು. ಸುತ್ತಮುತ್ತ ಎಲ್ಲ ಸಿಕ್ಕಾಬಟ್ಟೆ ಜೋರಿರುತ್ತೆ ಇದು. ನಾವು ಕೂಡ ಸಾಯಂಕಾಲ ಅಲ್ವಾ, ಹಂಗಾಗಿ ಬೇಗ ರೆಡಿಯಾಗಿ ಹೂವೆಲ್ಲ ಅವರೆಲ್ಲ ಕಟ್ಟಿಟ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು, ಸಂಜೆ ಅಲ್ವಾ ಹೋಮ, ಆಮೇಲೆ ಜಾತ್ರೆ ಕೂಡ ಕಟ್ಟಿರುತ್ತಲ್ಲ, ಹಾಗಾಗಿ ಒಂಥರ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೋಡೋದೇ ಒಂದು ಖುಷಿ ಅಲ್ವಾ. ಜಾತ್ರೆ ಅಂದರೆ ಎಂಥವ್ರಿಗೂ ಕೂಡ ಖುಷಿ ಕೊಡುತ್ತೆ ಜಾತ್ರೆ. ಓಕೆ ಅಂದ್ಬಿಟ್ಟು ಬೆಳಗ್ಗೆ ಜಾತ್ರೆ ಇರೋ ಅಂಥದ್ದು, ಸಾಯಂಕಾಲ ಗಣಪತಿ ಹೋಮ, ಆಮೇಲೆ ಪೂಜೆ ಎಲ್ಲ ಆಲ್ಮೋಸ್ಟ್ ಆಗೇ ಹೋಗಿತ್ತು ನಾನು ಹೋಗೋಷ್ಟರಲ್ಲಿ. ಯಾಕಂದರೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಹೋಗಿದ್ದು ನಾನು. ಸೊ ಆವಾಗ ಸಂಕಲ್ಪ ಮತ್ತು ಅದೆಲ್ಲ ನಡೀತಾ ಇತ್ತು. ಸುಮಾರು ಹೊತ್ತು ಸುಮ್ಮನೆ ಕೂತಿದ್ವಿ. ಮತ್ತು ದೇವರಿಗೆಲ್ಲ ಅಲಂಕಾರ ಎಲ್ಲ ಮಾಡ್ಕೊತಾ ಇದ್ರು. ಹಾಗೆ ಸುಬ್ರಹ್ಮಣ್ಯನಿಗೂ ಅಷ್ಟೇ ನೈಟ್ ಏನು ಪೂಜೆ ಇರಲ್ಲ. 2 o'clock ಸ್ಟಾರ್ಟ್ ಆಗುತ್ತೆ. 2 o'clock ಅಥವಾ 3 o'clock ಸ್ಟಾರ್ಟ್ ಆಗಿಬಿಡುತ್ತೆ ಪೂಜೆ. ಸೊ ಈ ಸ್ಯಾರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 3 ಇಯರ್ಸ್ 4 ಇಯರ್ಸ್ ಆಯ್ತೇನೋ. ಅದನ್ನು ಕೂಡ ನಮ್ಮ ಬಾವ ಆನ್ಲೈನಲ್ಲಿ ಏನ್ಬಿಟ್ಟು 3 ಜನಕ್ಕೂ, ನಮ್ಮ ಅವ್ರ ಗೀತಿಗೆ, ನನಗೆ, ನಮ್ಮ ಅತ್ತೆಗೆಲ್ಲ ತೊಗೊಟ್ಟಿದ್ರು. ಅದಂತೂ ಒಂದು ಕಡೆ ಇಟ್ಬಿಟ್ಟಿದ್ದೆ, ನಾನು ಹಾಕಿರ್ಲಿಲ್ಲ ಅದಕ್ಕೆ ಅದನ್ನ ತೆಗೆದು ಈ ಸಲ ಒಂದು ಪೇರ್ ಮಾಡಿಕೊಂಡು ಹಾಕ್ಕೊಂಡೆ. ಬ್ಲೌಸ್ ಒಂದು ಅದೇ ಆನ್ಲೈನಲ್ಲಿ ತರಿಸಿದ್ದು. ಆನ್ಲೈನಲ್ಲೆಲ್ಲ ಅನಿಸುತ್ತೆ, ಇಲ್ಲೇ ಮಾರಕ್ಕೆ ಬರ್ತಾರಲ್ವ ಮನೆ ಹತ್ರ, ಅವ್ರ ಹತ್ರ ಸರ್ಚ್ ಮಾಡಿಬಿಟ್ಟು ಚೆನ್ನಾಗಿರೋದ ಒಂದು ಎತ್ತಿಟ್ಕೊಂಡಿದ್ದೆ. ಅದು ಬ್ಲ್ಯಾಕ್ ಕಲರು. ಬಟ್ ಫಸ್ಟ್ ಬಾಣಂತಂದಲ್ಲಿ ಆಗ್ತಿರ್ಲಿಲ್ಲ, ಅದು ಸಿಕ್ಕಾಬಟ್ಟೆ ಸ್ವಲ್ಪ ವೆಯ್ಟ್ ಇದೆಯಲ್ಲ. ಇವಾಗ ಸ್ವಲ್ಪ ಡೌನ್ ಇರೋದ್ರಿಂದ ಆಗುತ್ತೆ. ಹಂಗಾಗಿ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ನೈಟ್ ಅಲ್ವಾ, ಏನು ಜೋರಿಲ್ಲ ಅಲ್ಲ ಅಂದ್ಬಿಟ್ಟು. ಇದೇನೆ ಒಂಥರ ನಂಬರ್ 1 ಅಂತ ಹೇಳ್ಬೋದು. ಸುಬ್ರಹ್ಮಣ್ಯ ಉದ್ಭವ ಆಗಿರೋವಂಥದ್ದು ಇದು. ಎಷ್ಟು ಸಖತ್ತಾಗಿದೆ ಅಂದರೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಹಾಗೆ ಆ ಪೂಜಾರರು ಅಷ್ಟೇ, ಶಶಿ ಅಣ್ಣ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಮಕ್ಕಳಿಲ್ದವ್ರಿಗೆ ಅಥವಾ ಏನಾದ್ರು ಪ್ರಾಬ್ಲಮ್ ಇರೋರು, ಆರಕೆ ಮಾಡ್ಕೊಂಡಿರೋರು ಎಷ್ಟೊಂದು ಜನ ಎಲ್ಲೆಲ್ಲಿಂದನೋ ಬರ್ತಾರೆ ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ. ಹಾಗೆ ತನಿ ಎಲ್ಲ ಎರಿತಾರಲ್ವ, ಹಂಗಾಗಿ ಸುಬ್ರಹ್ಮಣ್ಯ ಅಂದರೆ ಆಲ್ಮೋಸ್ಟು ಈ ದೋಷ ಗೀಷ ಆ ಥರ ಏನಾದ್ರು ಇದ್ದರೆ ಕಳಿಯೋವಂಥದ್ದೇ ಫೇಮಸ್ ಅಲ್ಲ.
ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಅಂತ ತುಂಬ ಇದೆ. ಹಾಗಾಗಿ ನಮಗೆ ಈ ಸುಬ್ರಹ್ಮಣ್ಯ ಫೇವರ್, ಅಂದರೆ ನಮ್ಮ ಮನೆ ಹತ್ರ ಇರೋದಲ್ವ, ಹಂಗಾಗಿ ಫೇವರು. ಸೊ ನನ್ನ ಮಗಳು ಪಾಪನ ಆಟಾಡಿಸ್ತಾ ಇದ್ಲು. ಯಾಕಂದರೆ ರೋಡ್ ಸೈಡ್ ಬೇರೆ ಜಾತ್ರೆ ಇರೋದ್ರಿಂದ ಅವನೇನು ಒಂದು ಕಡೆ ನಿಲ್ಲೋದೇ ಇಲ್ಲ, ಗುಡು 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 ಅಂತ ಓಡ್ಬಿಡ್ತಾನೆ. ಹಂಗಾಗಿ ಅವನ್ನ ಸೈಡಲ್ಲಿ ನಿಲ್ಸ್ಕೊಳ್ಳೋದೇ ಒಂದು ದೊಡ್ಡ ಇದಾಗಿತ್ತು. ನಮಸ್ಕಾರ ಮಾಡೋ ಅಂದರೆ ಏನು ಕಾಲಿಗೆ ಕೈಗೆ ಬೀಳ್ತಾವನು ಎಲ್ಲರಿಗೂ. ಆಮೇಲೆ ದೇವರಿಗೂ ಕೂಡ ನಮಸ್ತೆ ಮಾಡ್ತಿದ್ದಾನೆ. ನನ್ನ ಮಗಳು, ಅಮ್ಮ ನಾನು ಅದು ಬೆಲ್ ಹೊಡಿಬೇಕು, ಎತ್ತಮ್ಮ ಎತ್ತಮ್ಮ ಅಂತೆಲ್ಲ, ಬೆಲ್ಲೆಲ್ಲ ಕಣಮ್ಮ ಅದು ಗಂಟೆ ಅಂದ್ಕೊಂಡು ಇವಳು ಮೋನಿಕಾ ಎತ್ತುತ್ತಾ ಇದ್ಲು ಅವಳನ್ನ. ಗಣಪಂದು ಪೂಜೆ ಎಲ್ಲ ಮುಗಿಸಿ ಅಂದರೆ ಮಂಗಳಾರತಿ ಮತ್ತು ಅವೇನೇನು ಸಂಕಲ್ಪ ಎಲ್ಲ ಮಾಡ್ತಾಯಿಲ್ಲ, ಹೂವೆಲ್ಲ ಇಟ್ಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ರು. ಅಪ್ಪ ಅಮ್ಮ, ಪ್ರಸಾದ್ ಅಂಕಲು ಎಲ್ಲರೂ ಕೂಡ ಮಾಡ್ತಾಯಿದ್ರು. ಸೊ ನಾವು ಹಿಂದೆ ಹಾಗೆ ಲೈನಲ್ಲಿ ನಿಂತಿದ್ವಿ. ಸೊ ಗಣಪನಿಗೂ ಕೂಡ ಚೆನ್ನಾಗಿ ರೆಡಿ ಮಾಡಿದರು, ಮುದ್ದಾಗಿ ಕಾಣ್ತಾಯಿದ್ರು ಗಣಪ. ಸಂಕಷ್ಟಿ ಇನ್ನೇನು ಹತ್ರ ಬರ್ತಾ ಇದೆ, ಹಾಗಾಗಿ ಅದನ್ನು ಕೂಡ ನೀಟಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ತುಂಬ ಓದು ವ್ಲಾಗಲ್ಲಿ ನೀವು ನೋಡಿರಬೇಕು, ಈಗ ಒಂದು 2-3 ವ್ಲಾಗ್ ಹಿಂದೆ ವ್ಲಾಗಲ್ಲಿ ಸಂಕಷ್ಟಹರ ಚತುರ್ಥಿದು ಕೂಡ ನಾನು ಸುಮಾರು ಸಲ ಹೇಳಿದ್ದೀನಿ. ಇದೇ ಗಣಪ ಅದು ನಾನು ಬರೋ ಅಂಥದ್ದು. ನಮ್ಮನೆ ನಿಯರ್ ಬೈ ಇರೋದ್ರಿಂದ ನಾವು ಅದಕ್ಕೆ ಜಾಸ್ತಿ ಹೋಗೋದು. ಅಂದರೆ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ, ಬೆಳಗ್ಗೆ ಹೊತ್ತೇನು ಯಾರೂ ಇರಲ್ಲ, ಪೂಜೆ ಮಾಡಿಬಿಟ್ಟು ಪೂಜಾರು ಹೋಗ್ಬಿಟ್ಟಿರ್ತಾರೆ. ಅದಕ್ಕೇನು ಎನಿ ಟೈಮು ತೆಗ್ದಿರಲ್ಲ ಅದು. ಹಿಂಗೆ ಹಬ್ಬ ಹರಿದಿನ ಈ ಥರ ಒಂದು ಈವೆಂಟಲ್ಲಿ ತೆಗೆದಿರ್ತಾರೆ ಅಷ್ಟೇ. ಒಂಥರ ಎಷ್ಟು ಮುದ್ದ ಕಾಣ್ತಾಯಿತ್ತು ಅಂದರೆ ಗಣಪ ಎಲ್ಲ ನೀಟಾಗಿ. ಪ್ರಸಾದ್ ಅಂಕಲೆಲ್ಲ ಹೂವು ಎಲ್ಲ ಕಟ್ಟಿದ್ರು, ಚೆನ್ನಾಗಿ ಕಟ್ಟಿದ್ರು. ಹಾರ ಎಲ್ಲ ತುಂಬ ಚೆನ್ನಾಗಿ ಕಟ್ತಾರೆ ಅವರು ಹಾಕಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಸೊ ನಾವು ಕೂಡ ಸುಮಾರು ಹೊತ್ತು ವೆಯ್ಟ್ ಮಾಡಿಬಿಟ್ಟು ಮತ್ತೆ ಮನೆ ಕಡೆ ಹೋಗಬೇಕಿತ್ತು. ಅಷ್ಟರಲ್ಲಿ ಗೋಬಿ ಮಂಚೂರಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡು, ಜಾತ್ರೆ ಒಳಗಡೆ ಬಂದಿದ್ದೀವಲ್ವ, ಹಂಗಾಗಿ ಗೋಬಿ ಮಂಚೂರಿ ತಿನ್ನೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದು ಆಚೆಲಿ. ಕಾರಲ್ಲಿ ಅಪ್ಪ ಮತ್ತು ಅಂದರೆ ನಮ್ಮ ಬಾವಾಜಿ ನನ್ನ ಮಗನ ಕರ್ಕೊಂಡು ಹೋದ್ರು ಅಂದ್ಕೊಂಡು ಕಾರಲ್ಲಿ. ಅಷ್ಟರಲ್ಲಿ ನೋಡಿದ್ರೆ ಎಂಟ್ರಿ ಕೊಡ್ತಾ ಇದ್ದಾನೆ. ಮತ್ತು ಅವನು ರಜ್ಜಿ ಜೊತೆ ಹೋದ ಅಂದ್ಕೊಂಡೆ, ಮತ್ತೆ ಬಂದ. ಆಮೇಲೆ ಯಾಕಂದರೆ ಮಕ್ಳು ಇವಾಗ ತಿನ್ನುವಾಗ ನಮ್ಮನ್ನೇ ನೋಡ್ತಾ ಇರ್ತವೆ, ಅವಕ್ಕೂ ಹಾಕ್ಲೇಬೇಕು, ಯಾಕಂದರೆ ಕೆಮಿಕಲ್ ಬೇರೆ. ಹಂಗಾಗಿ ಸ್ವಲ್ಪ ಭಯ ಅಷ್ಟೇ. ಅದು ಬಿಟ್ಟು ಇನ್ನು ನೈಟೆಲ್ಲ ಫುಲ್ ಜಾಗರಣೆ. ಯಾಕಂದರೆ ಇನ್ನು ಮಾರ್ನಿಂಗು ಅನ್ನದಾನ ಇರೋದ್ರಿಂದ ಮಾಮೂಲಿ ಪಲಾವು ಮತ್ತು ಅಂದರೆ ಪಲಾವ್ ಅಂದರೆ ಬೇರೆ ಪಲಾವ್ ಅನ್ಕೊಂಬಿಟ್ಟಿರ, ಬಾತು ಮತ್ತು ಈ ರಸಾಯನ ಆ ಥರ. ಗಣಪತಿಗೆ ಮಾತ್ರ ರಸಾಯನ ಮಾಡಿಸಿದ್ವಿ. ಮತ್ತು ಮಾರ್ನಿಂಗ್ ಬಾತು. ಅದಕ್ಕೋಸ್ಕರ ಎಲ್ಲ ಫುಲ್ಲು ಹಚ್ಚುತ್ತಾ ಇದ್ದಾರೆ, ಕುಯ್ತಾ ಇದ್ದಾರೆ. ಸುಮಾರು ಜನ ಇದ್ದರು. ಅವಾಗೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ, ಹೋಗ್ಬಿಟ್ಟಿದ್ರು. ಆಮೇಲೆ ಲಾಸ್ಟ್ ಎಂಡಿಂಗು ಆಲೆ 12 ಗಂಟೆ ಅಥವಾ 11 ಗಂಟೆ ಆಗಿರಬೇಕದು. ಆವಾಗ ನಮ್ಮ ಮನೆಯವರು ಪುನಿಯಣ್ಣ ಮತ್ತು ಸ್ಪಂದನ, ಲಕ್ಷ್ಮಿ ಅಕ್ಕ, ಬಾಬಾಜಿ ಮತ್ತು ಇವರು ನಮ್ಮ ಅವ್ರಿಗಿತ್ತಿ ಅಮ್ಮ ಮತ್ತು ಸೌಮ್ಯಮ್ಮ, ನಾನು ನನ್ನ ಮಗನ ಮಲಗಿಸ್ಬಿಟ್ಟಿದ್ದೆ. ನಮ್ಮ ಮುದ್ದುಗೆ ಮಾತ್ರ ಯಾರಿಗೆ ಬಂದರೂ ಮುದ್ದುಗೂ ನಿದ್ದೆ ಬರೋಲ್ಲ, ಮೋನಿಗೂ ನಿದ್ದೆ ಬರೋಲ್ಲ. ನನ್ನ ಮಗಳಂತೂ 8 ಗಂಟೆಗೆ ಮಲ್ಕೊಂಡ್ಬಿಡ್ತಾಳೆ. ಅವಳಂತೂ 8 ಗಂಟೆ ಬೆಲ್ಲ ಅಂತಲೇ ಹೇಳ್ಬೋದು. ನೈಟ್ ಅದೆಲ್ಲ ಮಾಡಿ ಮುಗಿಸಿ ಇನ್ನು ಮಾರ್ನಿಂಗು ನಾವು ಎದ್ದಿದ್ದು. ಎಲ್ಲರೂ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ರು. 3 ಗಂಟೆ ರಾತ್ರಿ ಪೂಜೆ ಸ್ಟಾರ್ಟ್ ಆಗೋದಲ್ವ, ಎಲ್ಲ ಆಲ್ರೆಡಿ ರೆಡಿ ಆಗೇ ಬಿಟ್ಟಿದ್ರು, ಹೋಗೇ ಬಿಟ್ಟಿದ್ರು. ಆಮೇಲೆ ನಾನು ನನ್ನ ಮಗನ ರೆಡಿ ಮಾಡಿಕೊಂಡು, ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ನಮ್ಮ ಅವ್ರಿಗಿತ್ತಿ ಮತ್ತು ನಮ್ಮ ಲಕ್ಷ್ಮಿ ಅಕ್ಕ ಅವರು ಮಾತ್ರ ಉಳಿದಿದ್ದು ಅಷ್ಟೇ. ಇನ್ನೆಲ್ಲ ಆಲ್ಮೋಸ್ಟ್ ಅಮ್ಮ ಅಂತೂ ಬೇಗ ಹೊರಟೋಗ್ತಾರೆ ಪೂಜೆಗೆ. ಅಪ್ಪ ಅಮ್ಮ ಇಬ್ಬರು ಕೂಡ ಆಲ್ರೆಡಿ ಹೋಗಿದ್ರು. ಯಾಕಂದರೆ ಅಭಿಷೇಕ ಸ್ಟಾರ್ಟ್ ಆಗಿಬಿಡುತ್ತೆ ಬೇಗನೆ, ಮೊದಲನೇ ಪೂಜೆ ಇರೋದ್ರಿಂದ ಬೇಗ ಹೋಗಲೇಬೇಕು. ನಾವು ಯಾವಾಗಲೂ ಅಷ್ಟೇ ಲೇಝಿ ಫೆಲೋಸ್ ಸ್ವಲ್ಪ ಲೇಟಾಗೆ ಹೋಗೋದು. ಯಾಕಂದರೆ ಅಲ್ಲೂ ಹೋಗೂ ವೆಯ್ಟ್ ಮಾಡಬೇಕು. ಯಾಕಂದರೆ 3-4 ಜನ ಸೇರಿಸಿ ಅಭಿಷೇಕ ಮಾಡಿಸ್ತಾ ಇರ್ತಾರೆ, ಅವ್ರು ಬರೋವರೆಗೂ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಮತ್ತು ಸಿಕ್ಕಾಬಟ್ಟೆ ಕ್ರೌಡ್ ಅಂದರೆ ಕ್ರೌಡು. ಈ ಮಕ್ಕಳು ಮರಿ ಇಟ್ಕೊಂಡು ಅಲ್ಲಿ ಕೂತ್ಕೊಂಡ್ರೆ ಅವು ಕೈ ಪೀ ಅಂತ ಇರ್ತವೆ. ಹಂಗಾಗಿ ಓಕೆ ಲೇಟಾಗಿ ಹೋಗೋಣ ಅಂದರೆ, ಆದರೂ ಎಷ್ಟೊಂದು ಜನ ಸೇರಿದ್ರಂದರೆ ಮಾರ್ನಿಂಗ್ ಟೈಮೂ 3 ಗಂಟೆ ಅಥವಾ 4 ಗಂಟೆ ಟೈಮ್ ಆದ್ರೂ ಎಷ್ಟೊಂದು ಜನ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ. ಯಾಕಂದರೆ ಅಭಿಷೇಕ ಮತ್ತು ಮಂಗಳಾರತಿ ಆವಾಗಲಿಂದನೇ ಸ್ಟಾರ್ಟು. ಕಾಲಿಡೋಕ್ಕಾಗಲ್ಲ ಜಾತ್ರೆ ಒಳಗೆ, ಅಷ್ಟು ರಶ್ ಇರುತ್ತೆ. ನಾವು ಕೂಡ ಸಿಂಪಲಾಗಿ ರೆಡಿಯಾಗಿ ಹೋಗಿದ್ದು. ಈ ಸ್ಯಾರಿನೂ ಅಷ್ಟೇ, ಅದೇ ಬ್ಲೌಸಿಗೆ ನಾನು ಬೇರೆ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ. ಸೊ ಪೇರ್ ಮಾಡಿಕೊಂಡು, ಇದು ಅಷ್ಟೇ ಅಮ್ಮನ ಸ್ಯಾರಿ, ತುಂಬ ಓಲ್ಡ್ ಸ್ಯಾರಿ ಅಂತಲೇ ಹೇಳ್ಬೋದು. ಈ ಸಲ ಏನು ಜಾಸ್ತಿ ನಾನು ಬಟ್ಟೆಗೆ ಒತ್ತು ಕೊಡೋಕ್ಕೆ ಹೋಗಿಲ್ಲ, ಸುಮಾರಾಗೆ ರೆಡಿ ಆಗಿಬಿಟ್ಟು ಹೋಗಿದ್ದಂಥದ್ದು. ನೋಡಿ ಇದೇ ಥರ ಅಭಿಷೇಕ ಮಾಡೋದು ನೋಡೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕಂತ ಹೇಳಬೇಕು. ಒಂಥರ ನನಗೆ ಹಿಂದೆ ಕೂತ್ಕೊಬಿಟ್ಟಿದ್ದೆ, ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನನ್ನ ನಾದಿನಿ ಸೌಜು ಕೊಟ್ಟಿದ್ದೆ, ಅವಳು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು. ಅಭಿಷೇಕ ಎಲ್ಲ ನಡೆಯುತ್ತೆ. ಆಮೇಲೆ ಬೆಳ್ಳಿದ್ದು ನಾಗ ಎಲ್ಲ ಕೂರಿಸ್ತಾರೆ ಪೂಜೆ ಎಲ್ಲ ಆದಮೇಲೆ, ಅವತ್ತೊಂದು ದಿನ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಫ್ರಂಟಲ್ಲಿ ಕೂತಿರೋಳಿಗೆ ಕ್ಯಾಮ್ರಾ ಕೊಟ್ಟಿದ್ದೆ, ಅವಳು ಕಲೆಕ್ಟ್ ಮಾಡ್ಕೊಂಡು ಕೊಟ್ಟಳು.
ಅಭಿಷೇಕ ನಡೀತಾ ಇದೆ ನೋಡಿ. ನಿಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ನಾನು ಕೂಡ. ಯಾಕಂದರೆ ನಮಗೆ ಕಷ್ಟ ಸುಖ ಪ್ರತಿಯೊಂದು ಜೀವನದಲ್ಲಿ ಬಂದೇ ಬರುತ್ತೆ ಪ್ರತಿಯೊಬ್ರಿಗೂ. ನಮ್ಮ ಒಂದು ಇದಕ್ಕೆ ನಾವು ದೇವರೇ ಅಂತ ಬೇಡಲೇಬೇಕು ಕೆಲವೊಂದು ಸರಿನಾದರೂ. ಅಂದರೆ ಅತಿಯಾಗಿ ದೇವ್ರನ್ನ ಬೇಡದೇ ಇದ್ರೂ ಮನಸ್ಸಲ್ಲಾರು ದೇವರೇ ಕಾಪಾಡಪ್ಪ ಅಂತ ಅಂದಿರ್ತೀವಿ ಯಾವತ್ತಾರು ಒಂದಿನ ನಾವು, ಅದಷ್ಟೇ. ಸೊ ತುಂಬ ಖುಷಿ ಆಯಿತು. ಆಮೇಲೆ ಪೂಜೆ ಎಲ್ಲ ಮುಗಿಸಿ ತನಿಯರೇಕಂತ ಹೋದ್ವಿ ಆ ಕಡೆ ಸೈಡು. ಅಯ್ಯೋ ದೇವ್ರಿ, ಯಾಕಾರು ನನ್ನ ಮಗ ಅಂತೂ ಏನಕ್ಕೆ ಹಂಗೆ ಅಳ್ತಿದ್ದ ಅಂತ ಗೊತ್ತಾಗಲಿಲ್ಲ. ಸಿಕ್ಕಾಬಟ್ಟೆ ರಚ್ಚೆ ಹಿಡಿದ್ಬಿಟ್ಟ. ನನಗಂತೂ ಸಾಕಪ್ಪ ಸಾಕು ಅನಿಸ್ಬಿಡ್ತು ನಿಜವಾಗ್ಲೂ. ಯಾಕಾರು ಎತ್ಕೊಬಂದೆ ಇಷ್ಟೊತ್ತಲ್ಲಿ ಅಂತ ಅನಿಸ್ಬಿಡ್ತು. ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡಿದೆ ಸುಮಾರು ಹೊತ್ತು. ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿದ್ರು ಅವ್ನು ಸುಮ್ಮನೆ ಇರ್ತಾಯಿಲ್ಲ. ಅಲ್ಲೇ ಪಕ್ಕದಲ್ಲಿ ಯಾರೋ ಒಬ್ಬರು ಅರ್ಕೆ ಮಾಡ್ಕೊಂಡಿರೋರು ಪ್ರಸಾದ ಕೂಡ ಕೊಡ್ತಾಯಿದ್ರು. ಯಾಕೆ ನಾನು ಜಾಸ್ತಿ ವಾಯ್ಸ್ ಓವರೇ ಕೊಡ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ಸಾಂಗ್ಸ್ ಎಲ್ಲ ಜಾಸ್ತಿ ಹಾಕಿದ್ರು, ಅಲ್ಲಿ ಕಾಪಿರೈಟ್ ಕೂರುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾರೆ ಅಂಥದ್ದು. ಅಂದರೆ ನಾರ್ಮಲಾಗಿ ವೀಡಿಯೋ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು, ಬಿಕಾಸ್ ಅಲ್ಲಿ ಸಾಂಗು ಕಾಪಿರೈಟ್ ಕೂತ್ಬಿಡುತ್ತೆ ಚಾನಲ್ಗೆ. ಹಂಗಾಗಿ ತೆಗ್ದಿದ್ದೀನಿ ಅಷ್ಟೇ, ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಅಲ್ಲಿ ಎಷ್ಟು ಉದ್ದಕ್ಕೆ ಕ್ಯೂ ನಿಂತಿತ್ತು ಅಂದರೆ ಅಯ್ಯಪ್ಪ, ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ನಿಂತಿತ್ತು ಕ್ಯೂ ಅಂತೂ. ಯಾಕಂದರೆ ತನಿಯರಿ ಹತ್ರ ಜಾಸ್ತಿ ಕ್ಯೂ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಅವತ್ತಿನ ಅದಕ್ಕೋಸ್ಕರನೇ ಸೃಷ್ಟಿಗೋಸ್ಕರನೇ ಕಾಯ್ತಿರ್ತಾರೆ. ನಾವು ಸೃಷ್ಟಿ ಅಂತಲೇ ಅನ್ನೋದು, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾರು, ಇದೇನು ಹಿಂಗಂತವ್ರಲ್ಲ ಅಂತ. ನಾವು ಸಾಮಾನ್ಯ ಷಷ್ಠಿ ಅನ್ನಲ್ಲ, ಸೃಷ್ಟಿ ಅಂದ ಅಭ್ಯಾಸ. ಸೊ ಅಂದ್ಬಿಟ್ಟು ಅಂದರೆ ಆಲ್ಮೋಸ್ಟು 1.5 ತಿಂಗಳು 2 ತಿಂಗಳು ವೆಯ್ಟ್ ಮಾಡಿರ್ತಾರೆ ಕೆಲವರು ಅದಕ್ಕೋಸ್ಕರನೇ. ಆಮೇಲೆ ದೀಪಾವಳಿ ಟೈಮಲ್ಲೆಲ್ಲ ನಾನ್ ವೆಜ್ ಎಲ್ಲ ತಿನ್ನೋದು ಬಿಟ್ಟಿರ್ತಾರಲ್ಲ ಕೆಲವರು, ಈ ಪೂಜೆ ಆಗೋ ತನಕ ಇದಾಗೋ ತನಕ ವೆಯ್ಟ್ ಮಾಡ್ತಾ ಇರ್ತಾರೆ, ಜಾತ್ರೆ ಆಗೋ ತನಕ. ಹಾಗಾಗಿ ಅವರೆಲ್ಲ ಕ್ರೌಡ್ ಜಾಸ್ತಿ, ಮಕ್ಕಳು ಮರಿ ಪಿಳ್ಳೆ ಎಲ್ಲರನ್ನೂ ಕರ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಅದಂತೂ ನಿಜವಾಗ್ಲೂ ಒಂಥರ ಒಳ್ಳೇದಲ್ವ, ಅದಕ್ಕೋಸ್ಕರ ಎಲ್ಲರೂ ಕರ್ಕೊಂಡು ಬಂದಿರ್ತಾರೆ. ನಾನು ಅಷ್ಟೇ ಸೈಡಲ್ಲಿ ಹಂಗೆ ನಿಂತಿದ್ದೆ. ಅವ್ರು ಈ ಕಡೆಯಿಂದ ಆ ಕಡೆಗೂ ಹೋಗ್ತಾಯಿಲ್ಲ, ಆ ಕಡೆಯಿಂದ ಈ ಕಡೆಗೂ ಹೋಗ್ತಾಯಿಲ್ಲ. ಸಾಕಪ್ಪ ಸಾಕು ರಾಗ ಅಂತ ತೆಗೆದ್ಬಿಟ್ಟು ಆಮೇಲೆ ಅವ್ರು ದೊಡ್ಡಮ್ಮ ಬಂದು ಎತ್ಕೊಂಡ್ರು ಸ್ವಲ್ಪ ಹೊತ್ತು. ಆಮೇಲೆ ನಮ್ಮ ಮುದ್ದನ್ನ ಸ್ವಲ್ಪ ವೀಡಿಯೋ ಮಾಡು ಮುದ್ದು ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಕೊಟ್ಟು ನಾವು ಹಂಗೆ ಹಿಂಗೆ ಅಂತ ನೋಡ್ಕೊಂಡು ನಿಂತಿದ್ವಿ. ಆಮೇಲೆ ಸೈಡಿಂದ ಒಂದೊಂದಾಗಿ ಸ್ವಲ್ಪ ಖಾಲಿ ಆದಮೇಲೆ ನಾವು ಹೋದ್ವಿ ಹಾಲೆಲ್ಲ ಬಿಡೋಕ್ಕೆ. ಪೂಜೆ ಮಾಡಿಕೊಂಡು ಅಮ್ಮನ ಫಸ್ಟ್ ಕಳಿಸಿದ್ವಿ, ಯಾಕಂದರೆ ಪೂಜೆ ಐಟಮ್ಸ್ ಎಲ್ಲ ಅವ್ರ ಹತ್ರ ಇದ್ದಿದ್ದರಿಂದ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾವು ಹೋಗಿದ್ದು. ಸದ್ಯಕ್ಕೆ ನಮ್ಮ ಜಾತ್ರೆ ಈ ಥರ ಇತ್ತು. ಬೆಳಗ್ಗೆ ಅಂತೂ ಇನ್ನೂ ಸಕ್ಕತ್ತಾಗಿತ್ತು. ಮನೆಯಲ್ಲಿ ಅಡುಗೆ ಎಲ್ಲ ಮಾಡಬೇಕು, ಯಾಕಂದರೆ ಅಷ್ಟು ಹತ್ರದಲ್ಲಿ ಇಟ್ಕೊಂಡು ನಾವು ಜಾತ್ರೆಗೆ ಹೋಗೋದೇ ನಿಧಾನ. ಯಾಕಂದರೆ ಮನೇಲಿ ನೆಂಟರೆಲ್ಲ ಬಂದಿರ್ತಾರೆ, ಅವರಿಗೆಲ್ಲ ಊಟ ಎಲ್ಲ ಬಡಿಸಿ. ಮತ್ತು ಪೊಲೀಸ್ನವರು ಕೂಡ ತುಂಬ ಜನ ಬಂದಿದ್ದರು. ಹೋದ ಸಲನೂ ಅಷ್ಟೇ, ಆಚೆ ಸಲನೂ ಅಷ್ಟೇ. ಅಂದರೆ ಭಾವಗನ ಕಡೆಯಿಂದ ಇನ್ವೈಟ್ ಮಾಡಿದ್ರಿಂದ, ಅಂದರೆ ಜಾತ್ರೆಗೆ ಬಂದಿರ್ತಾರಲ್ವ, ಹಾಗಾಗಿ ಅವರು ಕೂಡ ಬಂದಿದ್ದರು. ಸೊ ಎಲ್ಲ ಒಂಥರ ಚೆನ್ನಾಗಿತ್ತಂತ ಹೇಳ್ಬೋದು. ತುಂಬ ಖುಷಿ ಕೂಡ ಆಯಿತು ಈ ಸಲ. ಏನೋ ಒಂಥರ ಖುಷಿ, ಏನೋ ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗಂತೂ. ಜಾತ್ರೆಗೆ ಹೋಗೋಣ ಅಂದ್ಬಿಟ್ಟು ನಾನು ಕೂಡ ಮಕ್ಕಳು ಎಲ್ಲರೂ ಕೂಡ ರೆಡಿ ಆದ. ಸಂಜೆ ಆಲ್ರೆಡಿ ಒಂದು 4 ಗಂಟೆ ಆಗಿತ್ತು ಅನಿಸುತ್ತೆ. ಎಲ್ಲರೂ ಜಾತ್ರೆಯಲ್ಲಿ ರೆಡಿಯಾಗಿ ಹೊರಟ್ವಿ. ಹಾಗೆ ಸ್ಯಾರಿ ಕೂಡ ಹೇಗಿತ್ತಂತ ನೋಡಿ. ಹಳೆ ಸ್ಯಾರಿ, ಬಟ್ ಒಂಥರ ಡಿಫ್ರೆಂಟಾಗಿದೆ. ಬಟ್ ಇವಾಗಿನ ಬ್ಲೌಸ್ಗಳೆಲ್ಲ ಬರುತ್ತಲ್ವ, ವೆರೈಟಿ ಬ್ಲೌಸಸ್ಸು, ಅದಕ್ಕೆ ಹಾಕೊಂಡು ಪೇರ್ ಮಾಡಿಕೊಂಡ್ರೆ ಸಕ್ಕತ್ತಾಗಿ ಕಾಣುತ್ತೆ. ಆಮೇಲೆ ಈ ಥರ ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಜಾತ್ರೆಗೆ ಹೋಗೋಣ ಅಂದ್ಕೊಂಡು ಊಟ ಗೀಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಹೊರಟಿದ್ದು ನಾವು. ಯಾಕಂದರೆ ಒಬ್ಬೊಬ್ರಿಗೆ ಬರ್ತಾನೆ ಇದ್ರು, ಅವ್ರಿಗೆಲ್ಲ ಊಟ ಗೀಟ ಎಲ್ಲ ಬಡಿಸಿ ಆಟಾಡೋಕ್ಕಂತ ಬಿಟ್ಟಿದ್ವಿ. ನನ್ನ ಮಗಳಿಗೆ ಇದು ಆಟ ಆಡು ಅಂತ ಬಿಟ್ಟರೆ ಅವಳಂತೂ ನಿಜ ಒಂದು ಚೂರೂ ಆಟ ಆಡಲಿಲ್ಲ. ಅದು ಆಡೋಕ್ಕೆ ಹೋಗಿ ದುಬ್ ಅಂತ ಕೆಳಗಡೆ ಬೀಳ್ತಾಯಿದ್ದು. ನಮ್ಮ ವಾರ್ಗಿತ್ತಿ ಮಗಳಂತೂ ಚೆನ್ನಾಗಿ ಆಟ ಆಡೋದು. ಮೋನಿ ಅಂತೂ ಚೆನ್ನಾಗಿ ಕುಣಿದ್ಲು. ನನಗೆ ಈ ಥರ ಇದ್ರಲ್ಲಿ ಆಟ ಆಡೋಕ್ಕಂದರೆ ಜಾಸ್ತಿ ಇಷ್ಟ. ಇದಕ್ಕಿಂತ ನನಗೆ ಈ ಜಾಯಿಂಟ್ ವೀಲ್ ಬರುತ್ತಲ್ಲ, ಮೇಲಿಂದ ಫುಲ್ ಕೆಳಗಡೆ ಬರೋವಂಥ ಜಾಯಿಂಟ್ ವೀಲ್ಗಳು ದೊಡ್ಡವು, ಅದ್ರಲ್ಲಿ ಆಡೋಕ್ಕೆ ಸಖತ್ ಇಷ್ಟ ನನಗೆ. ಈ ಜಾತ್ರೆಯಲ್ಲಿ ಅಂದರೆ ಸ್ವಲ್ಪ ಚಿಕ್ಕ ಬರುತ್ತೆ, ತೊಟ್ಲು ಅಂತಾರೆ, ಅದನ್ನ ಸಖತ್ತಾಗಿರುತ್ತೆ. ನನಗಂತೂ ಫುಲ್ ಇಷ್ಟ ಅದು. ನನಗಂತೂ ಯಾವುದೇ ಎಕ್ಸಿಬಿಷನ್ಗೆ ಹೋಗಿ ಯಾವ ಜಾತ್ರೆಗೆ ಹೋಗಲಿ ಫಸ್ಟು ಆಟ ಆಡೋಕ್ಕೆ ಹೋಗೋಕ್ಕೆ ಇಷ್ಟ ನನಗೆ ಜಾಸ್ತಿ. ನಂಗೆ ಅದ್ರಲ್ಲಿ ಆಟ ಆಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದಕ್ಕೆ ನಾನು ರೌಂಡ್ ಹೊಡಿಯುತ್ತಲ್ಲ ಅದ್ರಲ್ಲಿ ಕೂತಿದ್ದೆ. ಹಾಗೆ ಪಾಪು ಇನ್ನು ಚಿಕ್ಕದಲ್ವ, ಅದಕ್ಕೂ ಕೂಡ ಆಟ ಆಡ್ಸೋಣ ಅಂದ್ಕೊಂಡು ಎತ್ಕೋಬೇಕು ಬೇಡ ಅಂದ್ಕೊಂಡೆ ಜಲ್ದಿಗೆ. ತನು ಅಯ್ಯೋ ಈ ಕಡೆ ನೋಡು ಮರೆಯ, ತನು ಅವನ ಕೂಡ ಕಾರಲ್ಲಿ ಬರೀ ಸ್ಟೇರಿಂಗು ಅದು ಇದು ರಿಪೇರಿ ಮಾಡೋದ್ರಲ್ಲಿ ಅವನು ನನ್ನ ಮಗ ಅಂತೂ
ಅಯ್ಯೋ ಅಂದ್ಬಿಟ್ಟು ಅವನ್ನ ನಮ್ಮ ಹೊರಗಿತೆ ಹತ್ರ ಬಿಟ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಆಟಾಡೋಕ್ಕೆ ಅಂದ್ಬಿಟ್ಟು ನಾನು ಮತ್ತು ನಮ್ಮ ನಾದಿನಿ ಎಲ್ಲರೂ ಕೂಡ ಹೋದ್ವಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಟಾಡೋದಂದರೆ. ಯಾವ ಜಾತ್ರೆಗೆ ಹೋದ್ರೂ ಪಕ್ಕ ಆಟಾಡ್ತೀನಿ ನಾನು. ಮಕ್ಕಳು ಮರಿ ಏನೇ ಇದ್ರೂ ಅದು ಸೈಡಲ್ಲಿ ಒತ್ತರಿಸ್ಬಿಟ್ಟು ಅವ್ರನ್ನ ಕುತ್ಕ ಆಟಾಡ್ಬಿಟ್ಟು ಬರ್ತೀನಿ. ನನಗೆ ಅಷ್ಟು ಇಷ್ಟ. ಸದ್ಯಕ್ಕೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಮ್ಮೂರ ಜಾತ್ರೆ ಹೇಗಿತ್ತು, ನಮ್ಮ ಒಂದು ಪ್ರತಿ ವರ್ಷ ಮಾಡ್ಕೊಂಡು ಬರೋವಂಥ ಅಭ್ಯಾಸ ಹೇಗಿದೆ, ಎಲ್ಲರೂ ಕೂಡ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.